ಇಷ್ಟು ಕಷ್ಟಪಟ್ಟು ದುಡ್ದಕ್ಕೆ ಈ ವರ್ಷ ದ್ರಾಕ್ಷಿ ಸಾವುಕಾರನ ಕೈ ಹಿಡಿತು ನಾವು ಹಿಡಿತದ್ರಿ ನೀವೇನು ರೋಮ್ ದುಡ್ದಂತರೂ ಗಳಿಸಿಲ್ಲ ಮಗ ಬಡ್ಡಿ ಅವ್ರದಿಂದ ಗಳಿಸ್ಯಾನ ಲಕ್ಷ್ಮಿನೂ ಇಂಥವ್ರ ಮನೆಗೆ ಕಾರ್ ಮುರ್ಕೊಂಡು ಬೀಳ್ತಾಳು ನಾವು ಎಷ್ಟು ನಿಯತ್ತಿಂದ ದುಡಿದ್ರು ಏನೂ ಇಲ್ಲ ಇದೇನು ಅವನು ಸ್ವಂತ ಹೊಲನ ಮಂದಿ ಹೊಟ್ಟಿ ಮ್ಯಾಗ ಕಾಲು ಕೊಟ್ಟೆ ತೊಗೊಂಡನ ಬಡವ್ರು ಮರಗೆ ಹತ್ಲಾರಿ ಅಂತೂ ಸಾಯಿದೇ ಇಲ್ಲ. ಏನ್ ಹಿಂಗ್ ಕುಂತ್ ಬಿಟ್ರಲ್ಲ ಅವ್ನ ಕಡೆ ರೊಕ್ಕ ಇಸ್ಕೊಂಡ್ ಬರ್ಬೇಕು ಬಡ್ಡಿಯರ ಇಸ್ಕೊಂಡ್ ಬರ್ಬೇಕು ಈ ಸಲ ಒಂದ್ ತೊಲಿ ಬಂಗಾರ ತಗೋಕದ ನಾನು. ಏ ಹುಚ್ಚಿ ಏನ ಬರೇ ಬಡ್ಡಿ ರೊಕ್ಕನಾಗ ನಿನ್ನ ಬಂಗಾರದಾಗ ಮುಚ್ಚಿನ ಹುಚ್ಚಿಗತ್ಲೆ ಯಾಕೆ ಬತ್ತಿಳಕತ್ತಿ ಹಂಗ? ನೀವ್ ಏನ್ ಮಾಡ್ತೀರೋ ನನಗ್ ಗೊತ್ತಿಲ್ಲ. ನಾಳೆ ಹಬ್ಬಕ್ ಒಂದ್ ತೊಲಿ ಬಂಗಾರ ಬೇಕಾ ನಂಗ? ತೊಗೊಳಕತ್ತಿ 1 ತೊಲಿ ಅಲ್ಲ 2 ತೊಲಿ ತೊಗೊಳಕತ್ತಿ. ಆ ಮಗನಿಗೆ ಈ ಸಲ ಒದ್ದ ತರ್ತೀನಿ ಅವನಿಗೆ. ನೀವ್ ಒದ್ದಿ ತರ್ತೀಯೋ ಗುದ್ದಿ ತರ್ತೀಯೋ ನನಗ್ ಗೊತ್ತಿಲ್ಲ. ನಾ ಮಾತ್ರ ಬಂಗಾರ ಬಿಡಕಲ್ಲ. ಆತ ತೊಗೊಳಕತ್ತಿ ಹೋಗ ಒಳಗ. ಚಾಲು ಮಾಡಿ ನೋಡಿ ಹೋದ್ರಲಕ್ಕ. ಹಾ ಬಂದ್ರಿ ನಮಸ್ಕಾರ. ಏ ಶಿವ್ಯ ಎಲ್ಲಿ ಹೋಗಿರಿ? ಒಂದ್ ಸೌನ್ ಆಯ್ತು 1 ತಾಸ ಆಯ್ತು ಒದರಾಕತ್ತೀನಿ. ಇಲ್ಲೇ ದ್ರಾಕ್ಷಿಯಾಗ ಇದ್ದೀನ್ರಿ. ದ್ರಾಕ್ಷಿ ಬರಂಗ್ ಬರ್ತೈತಿ. ಅವ ಸಿದ್ದೆ ಅದನ್ಲ ಅವ್ರಪ್ಪ ತೊಗೊಂಡದ್ ರೊಕ್ಕ ಬಂದಿಲ್ಲ, ಅವನೋ ರೊಕ್ಕ ತಂದಿಲ್ಲ. ಆ ಮಗನಿಗೆ ವಾದ್ ಎಳ್ಕೊಂಬರ್ತೇನು? ಆಯ್ತಾಯ್ತ್ರಿ ಕರ್ಕೊಂಡ್ ಬರ್ತೀನಿರಿಪ್ಪ. ಬಂದ್ರ ಕರ್ಕೊಂಬ, ಬರ್ಲಿಲ್ಲ ಆ ಮಗನಿಗೆ ವಾದ್ ಎಳ್ಕೊಂಬ. ಆಯ್ತಾಯ್ತು. ನಮ್ಮಪ್ಪ ಸತ್ತು ಸ್ವರ್ಗನಾಗೆ ಹೋದ ಒಂದಿನಾನು ಹಕ್ಕಿ ಕಾಯ್ಲಿಲ್ಲ. ಇವತ್ತು ನಾ ಯಾಕೆ ಹಕ್ಕಿ ಕಾಯ್ಲತ್ತೀನಪ್ಪ ಅಂತಂದ್ರ ಈ ಬಂದ ಬೆಳೆ ಎಲ್ಲ ಮಾರಿ ಆ ರೊಕ್ಕ ಒಯ್ದು ಸಾವುಕಾರಿ ಕೊಡ್ಬೇಕು. ಅದ್ರಾಗ ಅರ್ಧ ಹಕ್ಕಿ ತಿಂದು ಹೋದ್ರ ಬೆಳಿನೂ ಕೈಗೆ ಹತ್ತಂಗಿಲ್ಲ, ಬಂದ್ ರೊಕ್ಕದಾಗ ಸಾವುಕಾರನ ಸಾಲನೂ ಮುಟ್ಟಂಗಿಲ್ಲ. ಹಿಂಗಾಗಿ ಹಕ್ಕಿ ಹಕ್ಕಿ ಐತಿ. ದೇವ್ರ ದಯವಿಟ್ಟು ಕ್ಷಮೆ ಮಾಡಪ್ಪ. ಇದು ಒಂದ್ಸಲ ಹಕ್ಕಿ ತಿಲ್ಲಾರ್ದಾಗ ನೋಡ್ಕೊಂಡ್ಬಿಡಪ್ಪ. ಶಿವಪ್ಪ ಯಾಕೆ ಕಡೆ ಬರಕತ್ತ? ಸಿದ್ಯಾ ಸಿದ್ಯಾ ಬಾರ್ಲೇ. ಬಂದಿರಣ್ಣ ಬಂದಿರಿ. ಯಾಕ್ರಿ ಏನ್ ಕೆಲ್ಸ ಇತ್ರಿ? ಕೆಲಸ ಐತಿ ಕೇಳ್ತಿ ಮಾಡ್ತೇನ ಮಗನ ಸಾವುಕಾರನ ಸಾಲ? ನನಗೂ ಗೊತ್ತೈತಿ ಶಿವಪ್ಪಣ್ಣ. ನಮ್ಮಪ್ಪನು ಸಾಲ ತಗೊಂಡಿದ್ದು ಗೊತ್ತದ, ನಾನು ತಗೊಂಡಿದ್ದು ಗೊತ್ತದ. ಆದ್ರೆ ಏನ್ ಮಾಡೋದು, ನೀನು ನೋಡಾಕತ್ತಿಯಲ್ಲ. ವರ್ಷಕ್ಕೆ ನಾ ಎಷ್ಟು ಬೆಳಿತೀನಿ ಎಷ್ಟಿಲ್ಲ, ಬಂದು ಬೆಳೆಯಲ್ಲ ಬರೀ ಬಡ್ಡಿ ಕೊಡೋದಾಗೈತಿ. ಅದಕ್ಕೆ ಈ ಸಲ ಬಂದ್ರೂ ಅದು ಬಡ್ಡಿನೇ ಹೋಗ್ತದ. ನೀನೇ ಕಣ್ಣಾರೆ ನೋಡ್ತೀವಿ, ಒಂದ್ ಸ್ವಲ್ಪ ಸಾವುಕಾರ್ಗೆ ಹೇಳ್ಬೋದ್ಲ ನೀನ? ನಾ ನಿನ್ನ ಪರವಾಗಿ ಹೇಳೆ ಸಾವುಕಾರ ಹೆಂಗ ನೋಡಿದಿಲ್ಲ ಮನ್ಯಾಗ? ಆಯ್ತು ಶಿವಪ್ಪನ, ಹೋಗಿ ನಿಮ್ಮ ಸಾವುಕಾರ್ಗೆ ಹೇಳು, ಇನ್ನೊಂದ್ 2 ದಿವ್ಸ ಬಿಟ್ಟು ಬರ್ತೇನಂತ. ಕರ್ಕೊಂಡೇ ಬಾ ಅಂದಾನ. ನೀ ಬರಿಲ್ಲ ಅಂದ್ ವಾದ್ಯ ಕರ್ಕೊಂಬ ಅಂದಾನ. ಶಿವಪ್ಪನ ನೀನು ಹಂಗ ಮಾತಾಡ್ತಿಲ್ಲ. ನಾ ಸಾವುಕಾರನ ಮನೆ ಕೆಲಸ ಮಾಡವ, ನೀನ್ ಕೆಲಸ ಮಾಡವ ಅಲ್ಲ. ಸಾವುಕಾರ ಎಟ್ ಹೇಳ್ತಾನ ಅಟ್ ಮಾಡವನ. ಅಲ್ಲ, ಇದ ಸಲ ಜ್ವಾಳ ಒಂದ್ ಸ್ವಲ್ಪ ಚಲೋ ಬಂದೈತಿ. ಅದ್ರಾಗ ಹಕ್ಕಿ ಕಿರಿಕಿರಿ ಭಾಳ ಆಗೈತಿ. ಒಂದ್ ಸ್ವಲ್ಪ ಹಕ್ಕಿ ಕಾಯ್ಬೇಕಣ್ಣ. ನಾ ಒಂದ್ 2 ದಿನ ಹೋಗ್ಲಿ, ನಾನ ಬಂದು ನಿಮ್ ಸಾವುಕಾರಿಗೆ ಭೇಟಿ ಹಾಕಿನಿ. ಯಾರು ಕೊಟ್ಟವ ತಗೊಂಡವ್ನಿ ನಡ್ಬಾರ್ಕ್ ನಮ್ಗೆ ಯಾಕೆ ಮುದ್ದಿ ಮಾಡ್ತಿರೋ ನೀವು? ಕರ್ಕೊಂಬ ಅಂದಾನ, ಹೊಟ್ಟೆ ಬರ್ಬೇಕು, ಇಲ್ಲ ವಾದ್ ಹೋಯ್ತೀನಿ ನೋಡು. ಆಯ್ತು ನಡಿಪ ಬರ್ತೀನಿ. ಹಾ ನಡಿ. ಅಲ್ಲೂ ನಾಚಿಗೆ ಬರೋದಲ್ಲ ನಿಮ್ಗೆ? ಅಂಥವ್ರ ಬಳಿ ಸಾಲ ಮಾಡ್ಬೇಕು, ಅಂಥವ್ರ ಬಳಿ ಬಿಡ್ಬೇಕು, ಹಂಗಾಗಿ ಹೊಲ ಅದ ಅದಕ್ಕೆ ಬರ್ಕೊಂಡು ಕುಂದಿರ್ತಾನೆ ಹೊಯ್ಕೋತ ಹೋಗ್ತೀರಿ. ಏನ್ ಮಾಡ್ಲಿ ಶಿವಪ್ಪನ, ಪರಿಸ್ಥಿತಿನ ಹಂಗಿತ್ತು. ಅಂತದ್ರಾಗ ನಮ್ಮಪ್ಪ ಸಾಲ ತಗೊಂಡಿದ್ದು ನನಗೆ ಹೇಳಾರ್ದ ಸತ್ವಾದ. ಅದು ಈ ಸಾವುಕಾರನ ಬಳಿ ಸಾಲ ತಗೊಂಡಿನ ಅಂದಿದ್ರ ನಾ ಬಂದು ಇವ್ರ ಬಳಿ ಸಾಲನೇ ತಗೋತಿದ್ದಿಲ್ಲ. ಪರಿಸ್ಥಿತಿ ಹೆಂಗ್ ಬರ್ತೈತಿ ಹೇಳಕ್ ಬರುದಿಲ್ಲ. ನಡಿ ಏನ್ರಿ ಹೇಳಕತ್ ನಡಿ. ಏನ್ ಹೇಳಕ್ ಏನೈತಿ, ನೀನು ಒಂದ್ ಸ್ವಲ್ಪ ಹೇಳ, ನಾನು ಅವ್ನ ಕೈಕಾಲು ಹಿಡ್ಕೊಂಡು. ಕರ್ಕೊಂಡ್ ಬಂದಿನಿ ನೋಡ್ರಿ. ಏ ನೀನ್ ನಮಸ್ಕಾರ ಬೆಂಕಿ ಹಚ್ಚೋ. ಒಲ್ಲ ಥಟ ಮಾಡ್ಲತ್ತಿದ್ರಿ, ವಾದ್ಯ ಕರ್ಕೊಂಡ್ ಬಂದೇನ್ರಿ ಸಾವುಕಾರ. ಏನು ನಿಮ್ಮ ಅಪ್ಪ ರೊಕ್ಕ ಒಯ್ದು ಸತ್ಯ ಹೋದ, ಹೊಳ್ಳಿ ರೊಕ್ಕ ಕೂಡ ಅರುವರೆ ಆದಿಲ್ಲ ನಿನಗ? ಏನ್ ಕೊಡ್ತೀವೋ ಏನ್ ಕೊಡ್ತಿ? ಅಲ್ಲ, ನಮ್ಮಪ್ಪ ಸಾಲ ಮಾಡಿದ್ದು ನಾನ ಕೊಡ್ತೀನಿ, ನಿಮ್ ಕಡೆ ನಾನು ಇಸ್ಕೊಂಡಿನಿ, ಆ ಸಾಲನು ನಾನೇ ಕೊಡ್ತೇನೆ. ಒಂದ್ಸಲ ಒಂದ್ ಅವಕಾಶ ಕೊಟ್ಟು ನೋಡ್ರಿ. ಎಷ್ಟು ಅವಕಾಶ ಕೊಡ್ಬೇಕು ಮಗರ ನಿನಗ? ತನಕ ತಡೆದಿರಿ, ಇನ್ನೊಂದ್ ಸ್ವಲ್ಪ ದಿನ ತಡೀರಿ. ಇದು ಒಂದ್ ಬೆಳಿ ಬರ್ಲಿರಿ, ಅಷ್ಟು ಮಾರಿ ರೊಕ್ಕ ತಂದು ಕೊಡ್ತೀನಿ. ನಾ ಏನ್ ಮನೆಗೆ ಇಟ್ಕೊಳಂಗಿಲ್ರಿ. ಮೊದಲು ನಿಮ್ ಸಾಲದಂದ ನಿಮ್ ಋಣದಂದ ಕಡ್ಯಾಕ ಆಗ್ಬೇಕು ಅನ್ನೋದು ನನಗೂ ಐತ್ರಿ. ಇದು ಒಂದ್ ಅವಕಾಶ ಕೊಡ್ರಿ. ಶಿವಪ್ಪ ನೀರೇ ಒಂದ್ ಸ್ವಲ್ಪ ಹೇಳ. ನಾ ಏನ್ ಹೇಳುಲಿ, ನನಗೆ 3 ತಿಂಗಳಾಯ್ತು ಪಗಾರ ಕೊಟ್ಟಿಲ್ಲ. ಮನಸ್ಸು ಮಾಡಿ ಇದು ಒಂದು ಅವಕಾಶ ಕೊಡ್ರಿ. ಸಾವುಕಾರ್ತಿ ಕೊಡ್ತೀನ್ರಿ, ನಾ ಏನ್ ರೊಕ್ಕ ಮುನ್ಗಿಸ್ಕೊಳಂಗಿಲ್ರಿ. ಹಿಂದಿಲ್ ನಾಳೆ ನಿಮ್ ರೊಕ್ಕ ಕೊಟ್ಟೆ ಕೊಡ್ತೀನ್ರಿ. ಸಾವುಕಾರ ನಾ ಹೇಳ್ದಂಗ ಒಂದು ಅವಕಾಶ ಕೊಡ್ರಿ. ಸಾವುಕಾರ್ತಿ, ಸಾವುಕಾರ್ಗ ನೀವ್ರಿ ಹೇಳ್ಕೊರಿ, ನಿಮ್ ಕಾಲು ಹಿಡ್ಕೊತೀನಿ ಸಾವುಕಾರ್ತಿ.
ಈ ಮಗನ ಇನ್ನೊಂದೆರಡು ಒತ್ತು ಕೆಲ್ಸಕ್ ಹಚ್ರಿ ಅಂದ್ರ ರೊಕ್ಕ ಮುಡ್ತಾವ ನಮ್ಮವ. ಸಾವ್ಕಾರ್ತಿ ಹಂಗ ಮಾಡ್ಬೇಡವ, ನಿನ್ ಕಾಲ್ ಹಿಡ್ಕೋತೀನಿ. ಇಂಥವ್ರಿಗೆಲ್ಲ ಒದ್ದು ಕೆಲ್ಸಕ್ಕೆ ಹಚ್ಕೋಬಾರ್ದು. ಒಳ್ಳೆ ಪೇಪರ್ ಐತ್ ತೊಂಬ ಸಹಿ ಮಾಡಿಸ್ಕೊಂಡು ಎಲ್ಲ ಆಸ್ತಿ ಬರ್ಕೊಂಡ್ಬಿಡನು. ಸಾವ್ಕಾರ ಸಾಕು ಬಿಡ್ರಿ ಸಾವ್ಕಾರ, ಎಷ್ಟು ಮಂದಿದ ತಿತ್ತೀರಿ ಹಿಂಗೆ? ನಿಮ್ ಕೈ ಮುಗಿದು ಕಾಲ್ ಹಿಡ್ಕೋತೀನ್ರಿಪ್ಪ. ಹಿರಿಯರ ಆಸ್ತಿ ಅಂದ್ರ ಅದು ಅಷ್ಟೇ ಅದ ರೀ. ನಮ್ಮಪ್ಪ ಅದನ್ನ ಇಲ್ಲಿ ತನಕನೂ ಕಾಯ್ಕೋತ ಬಂದಾನ. ನಮ್ಮಪ್ಪನ ನೆನಪಿನಗೋಸ್ಕರ ಅದನ್ನ ನಾನು ಕಾಯ್ಕೋತ ಹೊಂಟೇನಿ. ಅದನ್ನು ನೀವು ಕಸ್ಕೊಂಡು ಬಿಟ್ರೆ ನಾವು ಪರದೇಶಕ್ಕಿವ್ರಿ. ಕೈ ಮುಗಿದು ಕಾಲು ಹಿಡ್ಕೋತೀನಿ ಸಾವ್ಕಾರ್ತಿ. ಇನ್ನೂ ಬೇಕಂದ್ರೆ ಇನ್ನೊಂದೆರಡು ಓದಿ ಒದಿಸ್ಕೊಂಡು ಹೋಗ್ತೀನಿ. ಅದ್ರ ಹೊಲ ಮಾತ್ರ ಕಸ್ಕೋಬೇಡ್ರವ. ನಮ್ಮ ಅವ್ರ ಮೊದಲೇ ಕಟಕ್ರಿದ್ದಂಗೆ ಸುಮ್ಮನೆ ಅವ್ರ ಕೈಲಿ ಯಾಕೆ ಓದಿಸ್ಕೊಂಡು ಸಾಕಿ? ಅಲ್ಲೇರೇನು ಬಂಗಾರ ಬೆಳೆ ಮಗೇನ? ಸುಮ್ಮನೆ ಸಹಿ ಮಾಡಿಬಿಡು, ಇನ್ನೊಂದು ಥೊಡೆ ರೊಕ್ಕ ಕೊಡ್ತಾರ ತೊಗೊಂಡು ಹೋಗು. ಏನು ಶಿವಪ್ಪ, ನೀನು ಹಂಗೆ ಮಾತಾಡ್ತಿಲ್ಲ. ನಮ್ಮಪ್ಪ ಅದನ್ನು ಎಷ್ಟು ತ್ರಾಸ ಬಂದರೂ ಆಸ್ತಿ ಕಾಯ್ಕೋತ ಬಂದಾನ. ಈಗ ಸಾವ್ಕಾರನ ಕೊಡೋ ಸಾಲಕ್ಕೆ ನಮ್ಮ ಅಪ್ಪನ ಆಸ್ತಿ ಎಲ್ಲ ಕಳೆಯೈತಿ. ಬೇಡ, ಈ ಸಾವ್ಕಾರ್ತಿ ಏನು ಶಿಕ್ಷೆ ಕೊಡ್ತಾರೋ ಕೊಡಲಿ, ನಾ ಅದನ್ನು ಪ್ರೀತಿಯಿಂದ ಸ್ವೀಕಾರ ಮಾಡ್ಕೋತೇನೆ. ಆದ್ರೆ ನಮ್ಮ ಅಪ್ಪನ ಆಸ್ತಿ ಮಾತ್ರ ನಾ ಯಾವತ್ತೂ ಮಾರಂಗಿಲ್ಲ. ಏ ಮಗನ, ನೀ ಎಷ್ಟ ಕಣ್ಣೀರ್ ಸುರ್ಸಿದ್ರು ನಮ್ಮ ಕಣಿಕಾರ ಬರಂಗಿಲ್ಲ. ರೊಕ್ಕ ತಗೊಂಡ್ ಹಿಂಗ ಕಣ್ಣೀರ್ ಸುರ್ಸ್ಕೊಂಡೆ ತಗೊಂಡ್ ಹೋಗಿದ್ದೇನ ಮಗನ ನೀ? ಸಾವ್ಕಾರ್ತಿ ಪರಿಸ್ಥಿತಿ ಹಂಗಿತ್ತು. ನಿಮ್ಮಂತಲ್ಲಿ ರೊಕ್ಕ ತಗೊಂಡು ಒಂದೇ ವರ್ಷದಾಗ ನಮ್ಮಪ್ಪ ನಮ್ಮನ್ನ ಕೈ ಬಿಟ್ಟು ಹೋದ. ಈ ಟೈಮ್ದಾಗ ಅವ ಇದ್ರ ನಿಮ್ಮ ಸಾಲ ಯಾವಾಗೋ ಮುಟ್ಟಿಕ್ಕಿತ್ತು. ನಮಗೆ ಹೊಲದಾಗ ಹೆಂಗೆ ದುಡಿಬೇಕು ಅನ್ನೋದಾಗ ಗೊತ್ತಿಲ್ಲ. ನಮ್ಮಪ್ಪ ಸತ್ತಿಂದ ಈ ಹೊಲದಾಗ ನಾವು ಕಷ್ಟಪಟ್ಟು ದುಡಿಯಾಕತ್ತೀವಿ. ಇಲ್ಲಿ ತನಕ ನಿಮ್ಗೆ ಯಾವ ಬಡ್ಡಿನೂ ನಿಂದ್ರಿಸಿಲ್ರಿ. ಇದ ಒಂದು 2 ವರ್ಷ ಆಯ್ತು ರೀ. ಹೊಲ ಬೆಳಿಲಾರ್ದಕ್ಕೆ ನಮ್ಮ ಕೈಯಾಗ ರೊಕ್ಕ ಇಲ್ಲಾರ್ದಕ್ಕೆ ನಿಮ್ಗೆ ನಾವು ಕೊಟ್ಟಿಲ್ಲ. ಏನೋ ದೇವ್ರ ಪುಣ್ಯದಿಂದ ಬೆಳೆನೂ ಚಲೋ ಬಂದದ್ರಿ. ಅದೇ ಟ್ರಾಶ್ ಆದ ಮರದೇಶ ಮಾರಿ ಎಲ್ಲ ರೊಕ್ಕ ತಂದ ನಿಮ್ಮ ಉಳೆ ತುಂಬ್ತೀನವ. ಹಂಗೆ ಮಾಡಬೇಡ್ರವ. ನೀಂಗ್ ಅಳುದು ಕರಿದು ಮಾಡಿದ್ರೆ ನಮಗೇನು ಕನಿಕರ ಬರಂಗಿಲ್ಲ. ಏ ಶಿವೆ, ಆ ಮಗನ್ ತಗೊಂಡ್ ಹೋದ್ ದ್ರಾಕ್ಷಿ ಒಳಗೆ ಕೆಲ್ಸಕ್ ಹಚ್ಚ. ಸಾವ್ಕಾರ್ತಿ ಬೇಡವ, ದೊಡ್ಡ ಮನಸ್ಸು ಮಾಡು. ಊರಾಗ ಎಲ್ಲರೂ ನಿಮ್ಮನ್ನ ದೇವ್ರಂತ ನಂಬ್ಯಾರ. ಹಿಂಗೆ ರಾಕ್ಷಸ ಥರ ಆಗಬೇಡ್ರಿ. ನಾ ಏನು ನಿಮ್ಮ ರೊಕ್ಕ ಮುನ್ಗಿಸ್ಕೋತೀನಿ ಅಂತ ಹೇಳತ್ತಿಲ್ಲ, ಕೊಡ್ತೀನಿ. ಅಲ್ಲಿ ತನಕ ಒಂದು ಸ್ವಲ್ಪ ಟೈಮಿಂಗ್ ಕೊಡ್ರಿ ಅಂತ ಕೇಳತ್ತೀನಿ. ಸಾವ್ಕಾರ ಭಾಳ ಹೇಳತ್ತೇನೆ ರೀ, ಬರೋ ಮನುಷ್ಯ ಅದಾನ. ಇದೊಂದ್ಸಲ ಬಿಡ್ರಿ, ಬೆಳೆ ಮಾರನ್ ತಂದು ಬಡ್ಡಿ ಕೊಡ್ತೀನಿ ಅಲ್ಲತ್ತೇನಲ್ರಿ. ಆ ಬೆಳಿ ಹೆಂಗ್ ರಾಶಿ ಮಾಡ್ಕೋಬೇಕನ್ನೋದು ನನಗೆ ಗೊತ್ತೈತಿ. ಮೊದಲು ಒದ್ದು ಒಯ್ದು ಕೆಲ್ಸಕ್ಕೆ ಹತ್ತವನಿಗೆ ನನಗೆ ಶಾಣೆ ಹೇಳಕ್ ಬಂದಾನ ಇಲ್ಲಿ. ಇದಪ್ಪ ಹೋದ್ರೆ ಹೋಗಲ್ಲ ಬಿಡು, ಇದೊಂದು ಬೆಳೆ ಅವ್ರು ತಿಂತಾರಕ್ಕ. ನೀವು ನೋಡ್ರಕ್ಕ, ಊರಿಗೆ ನಿಕ್ಕ್ಯಾರ ಅವರು, ಅವ್ರಿಗೆ ಕೈಕಾಲಿ ಹಿಡಿದು ಕರ್ನಾಟಕ ಬರೋದಿಲ್ಲ. ನಡಿ ಮುಂದೆ ಏನಾಗ್ತದೆ ಹಂಗೆ ಮಾಡೋಣ. ಹೆಂಗ್ ಓದ್ದೆ ಆ ಮಗನ್ನ? ಎದ್ದಿರ್ಬೇಕಲ್ಲ ನಿನ್ನಂತ ನನಗೆ ಹೇಳ್ತೀನ. ಅವ್ರಿಗೆ ಬಾಯಿಲೆ ಹೇಳಿದ್ರೆ ಕೇಳಂಗಿಲ್ರಿ. ಹಿಂಗ ಮನಿಗ್ ಕರಿಸಿ ಒದಿಬೇಕ, ಅಂದ್ರ ರೊಕ್ಕ ವಸೂಲಿ ಆಕಾವ. ಒದಿಬೇಕಾದ್ರೆ ಈ ಮಗನಿಗೆ ಎಂದೋ ಒದ್ದು ವಸೂಲಿ ಮಾಡ್ತಿದ್ದೆ. ಹಿಂಗ ರೊಕ್ಕ ವಸೂಲಿ ಮಾಡ್ಲಕ್ ಹೋಗಿ ಅವ್ರ ಅಪ್ಪಗೆ ಒದ್ದದಕ್ಕ ಅವ್ರ ಅಪ್ಪ ಸತ್ತು ಹೋಗ್ಯಾನ. ಆ ನಿಮಿತಿ ನನ್ನ ಮ್ಯಾಲ ಬರಬಾರ್ದು ಅಂತೇಳಿ ಮುಂದೆ ಏನ್ ಮಾಡಿದ್ರಿ ನೀವ? 25,000 ರೂಪಾಯಿ ಮಣ್ ಖರ್ಚು ಕೊಟ್ಟು ಕೈ ತೊಳ್ಕೊಂಡ್ ಬಿಟ್ಟೆ. ಇವ್ರ ಅಪ್ಪಗೆ ನಾನ ಕೊಂದೀನಿ ಅನ್ನೋದು ಏನ ಈ ಮಗನಿಗೆ ಗೊತ್ತಿಲ್ಲ. ಈ ಮಾತ್ ನೀವು ನಂಗ್ ಮೊದ್ಲ ಹೇಳಿದ್ರ ಆ ಮಗಗ್ ನಾ ಯಾಕೆ ಓದಿತಿದ್ಯಾರಿ? ಹುಚ್ಚಿ, ನೀ ಒದ್ದದ ಪೆಟ್ಟ ಅವನಿಗೇನ್ ಹತ್ತಬೇಕು? ಹಾಲ್ ಕಾಶಿಯನ್ನು ಕುಡು ನಡಿ. ಬಾಬಾ ಈ ಕಡೆ ಬಾ. ಕೆಲಸ ಮಾಡಿ ಶಿವಪ್ಪ, ನಾ ಮುಂಜಾನೆ ಊಟ ಮಾಡ್ಲಾರ್ದೆ ಬಂದ್ಬಿಟ್ಟಿನಿ. ಯಾಕೋ ಚಕ್ರ ಬಂದಂಗ ಆಯ್ತು. ನಾ ಮನೆಗೆ ಹೋಗಿ ಒಂದು ರೊಟ್ಟಿ ತಿಂದ ನನ್ನ ಹೆಂಡತಿಗೆ ಹೇಳಿ ಬರ್ತೀನಿ. ಅಲ್ಲಿ ತನಕ ನೀ ಕೆಲಸ ಮಾಡ. ಹುಚ್ಚಿದಿ ಶಾಣೆ ಇದೀವು. ನನ್ನ ಜವಾಬ್ದಾರಿ ಮಗ ಸಾವ್ಕಾರ ನಿನ್ನ ಕಳಿಸ್ಯಾನ. ನೀ ಹೋದಂದ್ರ ಸಾವ್ಕಾರ ಬಂದು ಮೆಟ್ಟರಂಗ ನಾನು ಹೊಡಿತಾನ. ಒಂದು ಕೆಲಸ ಮಾಡು, ನನ್ನ ಬುತ್ತಿ ಅದ, ಇಬ್ರು ಒಂದೊಂದು ರೊಟ್ಟಿ ಉಣ. ಬುತ್ತಿ ತೊಗೊಂಬರ್ತೀನಿ, ಇಲ್ಲೇ ಕುಂದ್ರು. ಮತ್ತೆ ಹೋಗಿದೆಯಪ್ಪ, ನಾ ಮನೆಗೆ ಹೋಗಿ ಬರ್ತೀನಿ. ಬೇಡ 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 ಬೇಡ, ಕುಂದ್ರ, ನೀ ಬುತ್ತಿ ತರ್ತೇನ. ಭಗವಂತ, ಎಂಥ ಪರಿಸ್ಥಿತಿ ತಂದಿಟ್ಟಪ್ಪ. ಈ ಸುದ್ದಿ ನನ್ನ ಹೆಂಡತಿಗೆ, ನನ್ನ ಮಕ್ಕಳಿಗೆ ಗೊತ್ತಾದ್ರೆ ಸಿದ್ದಪ್ಪ, ಹಿಂಗೆ ಹೇಳ್ಕೊತ ಕೂತ್ರೆ ಕೆಲಸ ಆಗೋದಿಲ್ಲ. ಪಾಲಕ್ಕೆ ಬಂದದ್ದು ಉಣೇಬೇಕು. ಒಂದೊಂದು ರೊಟ್ಟಿ ತಿನ್ನೋನು ಬಾ. ಹತ್ರೇನು ಸಾಲು ಮುಟ್ದಂಗೆ ಆಗಲ್ಲ. ಬೇಡ ಶಿವಪ್ಪನ, ನೀನ ಊಟ ಮಾಡ. ಹುಚ್ಚಿದೆ ಶಾಣೆ ಇದೆ, ಮುಂಜಾನೆ ಹಿಡಿದು ಊಟ ಮಾಡಲಿಲ್ಲಂತಿ. ಒಂದೊಂದು ರೊಟ್ಟಿ ತಿನ್ನೋನು.
ಬರ್ಲತ್ತಿದಲ್ಲ ಒಂದು ರೊಟ್ಟಿ ಊಟ ಮಾಡು. ಶಿವಪ್ಪನ ಎಂಥ ಪರಿಸ್ಥಿತಿ ಬತ್ತಪ್ಪ ನಮಗ. ಈ ಸಾವುಕಾರನ ಬಲ್ಲಿ ಸಾಲ ಮಾಡಿ ನಿನ್ನ ಬಲ್ಲಿ ಊಟ ಮಾಡಂಗಾಯ್ತಲ್ಲೋ. ಏ ಹುಚ್ಚಪ್ಪ, ಹುಚ್ಚದೆ ಶಾಣೆ ಇದೆ. ಮುಂಜಾನೆ ಹಿಡಿದು ಏನು ಊಟ ಮಾಡ್ಲತ್ತಿ, ಒಂದು ರೊಟ್ಟಿ ಉಂಡು ಮತ್ತೆ ಕಡೆ ಅವ್ರು ಎಂಥ ಕಟಕರಾರಂದು ಗೊತ್ತಾದ್ರೆ ನೀವು ಹೊಡಿಲಕ್ಕೆ ಹಿಂದೆ ಸರಿ ಇದಿಲ್ಲ ಅವರು. ಅದು ಎಲ್ಲ ಹೋಲ್ಬಿಡು, ಮೊದಲು ಊಟ ಮಾಡಿ ಹೊಡೆ ತುಂಬ. ಶಿವಪ್ಪ, ನನ್ನ ಹೆಂಡತಿ ಮಕ್ಕಳನ್ನ ಬಿಟ್ಟ ಯಾವತ್ತೂ ಊಟ ಮಾಡಿಲ್ಲ. ನನಗೆ ಒಂದೇ ಒಂದು ಅವಕಾಶ ಕೊಡು, ನಾ ಮನೆಗೆ ಹೋಗಿ ಬಂದ್ಬಿಡ್ತೀನಿ. ಮೊದಲೇ ತಲೆ ನುಸಲತ್ತದೆ ಅಲ್ಲತ್ತಿದೆ. ಇದೊಂದು ರೊಟ್ಟಿ ತಿಂದು ಇಲ್ಲೇ ಒಂದು ಸ್ವಲ್ಪ ಆರಾಮ್ ತೋ. ಸಾವುಕಾರ ಬಂದಂದ್ರೆ ನಾ ಹೇಳ್ಕೊತೀನಿ. ಇಡೀ ನೀರು ಕುಡಿ, ಇಲ್ಲೇ ಒಂದು ಗಳಿಗೆ ಅಡ್ಡಾಗು. ನಾ ಆ ಕಡೆ ಹೊಲ ಕಡೆ ಹೋಗಿ ಕೆಲಸ ಮಾಡ್ತೀನಿ. ಆಯ್ತು ಶಿವಪ್ಪನ, ನೀವು ಹೋಗು. ಹಾಂ, ನಾ ಇಲ್ಲೇ ಒಂದು ಗಳಿಗೆ ಅಡ್ಡಾಗಿ ನಾನು ಬರ್ತೀನಿ ನಿನ್ನ ಕೂಡ. ಹಾಂ ಆಯ್ತಾಯ್ತು. ಈ ಶಿವಪ್ಪನಟ್ಟು ಬುದ್ಧಿ ಆ ಸಾವುಕಾರ್ಗೂ ಇಲ್ಲ, ಸಾವುಕಾರ್ತಿಗೂ ಇಲ್ಲ. ಆ ಶಿವಪ್ಪ ಅಂದಂಗ ಅವ್ರ ಬಳಿ ಕರುಣೆ ಅನ್ನೋದೇ ಇಲ್ಲ. ಶಿವಪ್ಪ, ನಿನಗೆ ಪುಣ್ಯ ಹಾಕ್ಲಪ್ಪ. ಹಸದ ಹೊಟ್ಟೆಗೆ ಒಂದು ರೊಟ್ಟಿ ಕೊಟ್ಟೆಲ್ಲ, ಅಷ್ಟ ಸಾಕು ನನಗೆ. ಬಾಲೇ ಬಾ, ನಾವು ಹೊಲ್ದಾಗ ಕೆಲಸ ಮಾಡ್ಲತ್ತಾನ, ಇಲ್ಲಿ ನೋಡ್ಕೊಂಬರೋಂ ಬಾ. ನಡ್ರಿ, ಕೆಲ್ಸ ಮಾಡ್ದ ಏನ್ ಮಾಡ್ತಾನ? ಆ ಮಗಗ್ ಒಂದ ಒದ್ದಿದಕ್ಕ ಸುಸ್ತಾಗಿ ಹೊಲದ ದಾರಿ ಹಿಡ್ದಾನವ. ಈ ಸಲ ದ್ರಾಕ್ಷಿ ಚಲೋ ಬಂದೈತ್ರಿ. ದ್ರಾಕ್ಷಿ ಅರ್ಧ ರೊಕ್ಕ ನನ್ ತವ್ರ ಮನಿಗ್ ಹೋಗ್ಬೇಕ ಈ ಸಲ. ಅದಕ್ಕೆ ಕಟ್ ಚಿಂತೆ ಮಾಡ್ತೇವೆ, ಕಳ್ಸುನ್ ತಗೋಲ್ಲ. ಈ ಮಗಗ ಒದ್ದ ಕಳ್ಸಿ ಕೆಲ್ಸ ಮಾಡಂತ ಹೇಳಿ ಮಗ ಬಿದ್ದ ನಿದ್ದೆ ಮಾಡಕತ್ತ ನೋಡಿವ. ಸಿದ್ದಪ್ಪ, ಸಿದ್ದಪ್ಪ, ಸಾವುಕಾರ್ತಿ, ಯಾಕೋ ಮಗನ ಸೊಕ್ಕ ಬಂದ ನಿನಗ? ಇಲ್ರಿ, ಸ್ವಲ್ಪ ಸುಸ್ತಾದಂಗಾಗಿತ್ತು, ಅದಕ್ಕೆ ಮುಂದ್ಕೊಂಡಿದ್ದಾರೆ. ಸುಸ್ತಾಗೈತೆ? ಇನ್ನೊಂದ್ 4 ಒದ್ರ ನಿಚ್ಚ ಹಾಕಿ ಮಗನ ನೀನ. ಸಾವುಕಾರ್ತಿ, ತಪ್ಪಾಗೈತ್ರಿ ನನ್ನ ಕಡೆ. ಎದ್ದು ಕೆಲ್ಸಕ್ಕೆ ಹೋಗ್ತೀನಿ ಬಿಡ್ರಿ. ಬಿಡವ ಬಿಡು, ತಪ್ಪಾಗೈತೆ ನನ್ನ ಕಡೆ. ಸಿದ್ದಾಪ್ಪ ಓದಿರತ್ತ ಪಯ್ಯ ಸಾವುಕಾರ್ತಿ. ಏ ಸಾವುಕಾರ, ಸುಮ್ಮನೆ ಎದ್ದು ಕೆಲಸ ಮಾಡ ಮಗನ, ಇಲ್ಲ ನಾ ಓದಿಬೇಕಾಗತ್ ನೋಡಿನ. ಏ ಸಾವುಕಾರ್ತಿ, ಆ ಬಡು ಮನುಷ್ಯನ ಮೇಲೆ ಕಾಲ್ ಮಾಡತ್ತಿ. ಸಾಯಾಗ ನೀ ಕಾಲ ಹುಳ ಬಿದ್ದು ಸತ್ತಿ. ಏ ನಾ ಯಾರಿಗ್ ಓದಿಬೇಕು, ನಾ ಯಾರಿಗ್ ಓದಿಬಾರ್ದು ಅನ್ನೋದು ನನಗ್ ಗೊತ್ತೈತಿ. ನಿನ್ ಕೆಲಸ ಎಷ್ಟೈತ್ಲಾ ಅಷ್ಟ್ ಮಾಡೋಗ. ನೀವು ಬಡ್ರು ಪಾಪ ನಿಮ್ ತಡ್ತೈತಿ. ಏ ಸಾವುಕಾರ, ನೀವು ಮಾಡಿದ್ ನೀವು ಉಣ್ತೀರಿ, ಬಡ್ರು ಪಾಪ ನಿಮ್ ತಟ್ಟೈತಿ. ಏನನ್ನ ಮಾಡ್ಕೋರಿ. ಹೇಳೋ, ಎದ್ ಕೆಲ್ಸ ಮಾಡಿ ನಡಿ. ಏನ್ ಮುಖ ನೋಡ್ಕೊತ ಕುಂತ, ಎದ್ ಕೆಲ್ಸ ಮಾಡಿ ನಡಿ. ಆಯ್ತಾಯ್ತು. ಇವಂಗ್ ಓದಿಬಾರ್ದ್ರಿ, ಮೊದಲ ಅವ್ನ್ ಶಿವ್ಯಾಗ ಓದಿಬೇಕ. ಇನ್ ಕರ್ಕೊಂಡ್ ಬಂದಿಲ್ಲ ಮಲಿಕ್ಸಾನಲ್ಲ ಅವ. ನೋಡ್ರಿ, ಅವ್ನ್ ಶಿವ ಇಲ್ದ ನೋಡೋಣ. ಹಿಂಗಪ್ಪು ಘಾತ ಮಾಡ್ದಲ್ಲ ಮಗ. ಒಂದು ರೊಟ್ಟಿ ಕೊಟ್ಟದ್ದು ಉಪಕಾರ ಸ್ಥಿತಿಗೆ ಹಿಡ್ಲಿಲ್ಲ ನೋಡು. ಇನ್ನು ಸಾವುಕಾರ ಕೈಲಿ ನಾ ಮೆಟ್ಲಿ ಹೊಡ್ಸ್ಕೋಬೇಕು. ಎಲ್ಲೇ ಹುಡುಕ್ಬೇಕಿನ್ನು ಅವನಿಗೆ. ಇಲ್ಲಿ ಹೋದ ಮಗ ಇವ, ಮೊದಲು ಅವನಿಗೆ ಓದಿಬೇಕು ಬಕ್ಕ ನಂಗ. ಸಾವುಕಾರ, ಕೆಲಸ ಒಂದು ಅರ್ಥ ಆಯ್ತ್ರಿ. ಏನಾಯ್ತು ಓಲೆ? ಸಿದ್ದಪ್ಪ ಓಡ್ ಹೋಗ್ಯಾನ್ರಿ. ಅವ್ಯಾಕ್ ಪರಾರ ಯಾಕನೋ ಮಗನ? ನೀ ಪರಾರಾಗಿ ಬಿದ್ದ ಮಗನ ಒದ್ದ ಎಬಿಸ್ ಕೆಲ್ಸಕ್ ಹಚ್ಚನ್ ನಾನ. ಒಂದು ಆ ಮಗನ ಬಿಟ್ಟು ನೀ ಎಲ್ಲಿ ಹೋಗಿದ್ದು ಓಲೆ? ಏ ಇಲ್ರಿ ಸಾವುಕಾರ, ಒಂದ್ ಸ್ವಲ್ಪ ಸುಸ್ತಾಗಿತ್ತು, ತಲೆ ನುಸ್ಲತ್ತಿತ್ತಲ್ಲತ್ತಿದ್ರಿ, ಬುತ್ತಿನೂ ಇದ್ದಿತ್ತಿಲ್ರಿ. ನಾನು ಬುತ್ತಿಯಾಗಿ ಒಂದು ರೊಟ್ಟಿ ಕೊಟ್ಟು ಊಟ ಮಾಡಿಸಿ ಇಲ್ಲೇ ಅಡ್ಡಾಗಪ್ಪ ಅಂತ ಹೇಳಿ ನಾ ಆ ಕಡೆ ಹೋಗಿದ್ದೇನ್ರಿ. ನಿನ್ನ ವಿಶ್ವಾಸದ ಮ್ಯಾಲ ನನ್ನ ಗಂಡ ಬಿಟ್ಟು ಹೋಗ್ಯಾನಲ್ಲ, ನಿನ್ನಲ್ಲ ಮೊದಲ ಇವ್ನ್ ಓದಿಬೇಕ. ಏಯ್ ನನಗ್ಯಾಕ? ಅವ ಏನು ಊರ್ ಬಿಟ್ಟು ಹೋಗ್ತಾನು? ಬಾಬಾ, ಸಿದ್ಧಾರ್ಥ ಬಿಟ್ಟು ಹೋದ್ ತಪ್ಪಾಯ್ತು ನಾವು. ಮತ್ತಿಬ್ರು ಬಂದು ಒದ್ದಂಗೆ ಕಾಣಿಸ್ತಾರ. ಎಲ್ಲಿ ಅದನೋ ಏನೋ.